ಬಸ್ಸಾರು ಕಿಂಗ್ ಆಫ್ ಕನ್ನಡ ಕಂಫರ್ಟ್ ಫುಡ್. ಇದನ್ನು ಮಾಡೋದಕ್ಕೆ ನಮಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಬಿಸ್ಕೆಟ್ ಗಾತ್ರದ್ದು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಟೊಮೆಟೊ, ಕರಿಬೇವಿನ ಸೊಪ್ಪು, ಜೀರಿಗೆ, ಒಂದು 20 ಕಾಳು ಮೆಣಸು, ಒಂದು ಈರುಳ್ಳಿ ಇಷ್ಟು. ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಬೇಳೆ ಬೇಯಿಸೋಕೆ ಇಟ್ಕೊಳ್ಳೋಣ. ಕುಕ್ಕರ್ಗೆ ನೀರು, ತೊಳೆದಿಟ್ಕೊಂಡಿರೋ ತೊಗರಿಬೇಳೆ ಒಂದು 3 ಹಿಡಿ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಕುಕ್ಕರ್ ಲಿಡ್ ಮುಚ್ಚಿ ಇದನ್ನು 2 to 3 ವಿಷಲ್ಸ್ ಕೂಗಿಸ್ಕೋಬೇಕು. ಕುಕ್ಕರ್ ಕೂಗೋಷ್ಟರಲ್ಲಿ ಸೈಡಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ 20 ಮೆಣಸುಕಾಳು, ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿರೋದು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಲೈಟಾಗಿ ಬ್ರೌನಾಗಿ ಆಗೋವರೆಗೂ. ಆಮೇಲೆ ಇದಕ್ಕೇ ಒಂದು ಈ ಟೊಮೆಟೊ ಸ್ಲೈಸ್ ಮಾಡಿರೋದನ್ನ ಹಾಕಿ ಇದೆಲ್ಲ ಸಾಫ್ಟಾಗಿ ಸ್ವಲ್ಪ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಹುಣಸೆಹಣ್ಣು ಹಾಕ್ತೀನಿ ನಾನು, ಯಾಕಂದರೆ ಅದೇ ಬಿಸಿಲಿ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ನಾನು ರುಬ್ಬಕ್ಕೆ ಹಾಗೆ ಹಾಕ್ಕೊತೀನಿ. ಬೇಡ ಅಂದರೆ ನೀವು ಸಪ್ರೇಟಾಗಿ ಅದನ್ನು ನೆನೆಸ್ಕೊಂಡು ಆಮೇಲೆ ಅದನ್ನು ರಸ ತೆಗೆದು ಸಾಂಬಾರು ಮಾಡಬೇಕಾದ್ರೆ ಹಾಕ್ಬೋದು. ಈಗ ಕುಕ್ಕರು ಹಾಗೆ ವಿಷಿಲ್ 3 ವಿಷಿಲ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಅದ್ರ ಜೊತೆಲಿ ಇದನ್ನು ಆಗ್ತಾ ಇರುತ್ತೆ. 3 ವಿಷಿಲ್ ಆಯಿತು ಕುಕ್ಕರು, ನಾನು ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಎಲ್ಲ ಫ್ರೈ ಮಾಡಿಕೊಂಡು ಸಾಫ್ಟ್ ಆಗೋವರೆಗೂ ನೋಡಿಕೊಂಡು ಇದನ್ನು ಆಫ್ ಮಾಡಿ ಆರಕ್ಕಿಡ್ತೀನಿ. ಈಗ ಬೇಳೆದ ವಿಷಲ್ ಹೋದ್ಮೇಲೆ ಅದನ್ನು ತೆಗೆದು ಅದಕ್ಕೇ ಈ ದಂಟಿನ ಸೊಪ್ಪು, ಅರವೆ ಸೊಪ್ಪು ಅಂತ ಸಿಗುತ್ತೆ, ಅದನ್ನು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಹಾಕಿ ರುಬ್ಬಕ್ಕೆ ಸ್ವಲ್ಪ ಕಾಯಿ. ನಾವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದು ದಾರಿದೆ, ಇವಾಗ ಅದನ್ನೆಲ್ಲ ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ ಗ್ರೈಂಡ್ ಮಾಡೋಕ್ಕೆ. ಅದನ್ನೆಲ್ಲ ಹಾಕಿ ಸ್ವಲ್ಪ ಫುಲ್ ಫೈನ್ ಪೇಸ್ಟ್ ಮಾಡೋದು ಬೇಡ, ಅದಕ್ಕೇ 1-2 ಸ್ಪೂನ್ ಜೀರಿಗೆ ಹಾಕ್ಕೊಂಡು ರುಬ್ಬಿಟ್ಕೋಬೇಕು. ಆಮೇಲೆ ಇದನ್ನು ಸೊಪ್ಪು ನೀವು ಕ್ಲೋಸ್ ಮಾಡಿ ಬೇಯಿಸಿದ್ರೆ ತುಂಬ ಬೆಂದೋಗುತ್ತೆ. ಅದಕ್ಕೋಸ್ಕರ ಅದು ಸೊಪ್ಪಲ್ಲಿರೋ ಅಂಶ ಎಲ್ಲ ಬಿಟ್ಕೊಳ್ಳೋ ಥರ ಸ್ವಲ್ಪ ಬೇಯಿಸ್ಕೊಳ್ಳಿ, ಜಾಸ್ತಿ ಬೇಯಿಸೋದು ಬೇಡ. ಇದು ಬೆಂದಿದೆ. ಇವಾಗ ಈ ರುಬ್ಬಿಟ್ಕೊಂಡಿರೋದಕ್ಕೆ ಸ್ವಲ್ಪ ಸೊಪ್ಪು ಮತ್ತು ಬೇಳೆನ ಎತ್ಕೊಂಡು ಇದನ್ನು ಆರಿದ ಮೇಲೆ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿ ಅನ್ನೋ ಥರ ರುಬ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಈಗ ಮೊದಲೇ ಮಾಡಬೇಡಿ, ಫೈನ್ ಪೇಸ್ಟ್ ಆಗಿಬಿಡುತ್ತೆ ಅದು. ಇವಾಗ ಇದು ಸಾಂಬಾರಿಗೆ ಯಾವ ರೀತಿ ಬೇಕೋ ಆ ಥರ ಮಸಾಲ ರುಬ್ಬಿದಾಗಿದೆ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಒಗ್ಗರಣೆ ಕೊಡಬೇಕು. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು. ಚಟಪಟ ಅಂತ ಅಂದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಹಾಕಿ ಅದಕ್ಕೆ ಬೇಳೆ ನೀರು, ಸೊಪ್ಪು ತೆಗೆದಿಟ್ಟಿರೋ ಬೇಳೆ ನೀರು, ಆಮೇಲೆ ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಸಾಂಬಾರಿಗೆ ಆ ಥರ ನೀರು ಹಾಕ್ಕೊಂಡು ನಿಮಗೆ ಟೇಸ್ಟಿಗೆ ತಕ್ಕ ಹಾಗೆ ನೀವು ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಬೋದು. ಆ ಫ್ರೈ ಮಾಡಿದಾಗಲೇ ನೀವು ಮೆಣಸಿನ್ಕಾಯು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ಒಂದೇ ಸಲ ಪೇಸ್ಟು ಮಾಡ್ಕೊಬೋದು. ಇಲ್ಲ ಸಪ್ರೇಟಾಗಿ ಹೀಗೆ ಸಾಂಬಾರು ಪೌಡರ್ ಇದ್ದರೆ ನೀವೇನು ಸಾಂಬಾರು ಯೂಸ್ ಮಾಡ್ತೀರಾ ಖಾರಕ್ಕೆ ಅದನ್ನು ಹಾಕ್ಕೊಂಡು ಬೇಕಾದರೂ ನೀವು ಸಾಂಬಾರು ಮಾಡ್ಕೋಬೋದು. ಸೊ ಇವಾಗ ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿದ್ದೀವಿ, ಮಸಾಲೆನೂ ಹಾಕಿದ್ದೀವಿ. ಇವಾಗ ನಮ್ಮ ಬಸ್ಸಾರು ಚೆನ್ನಾಗಿ ಕುದೀತಾ ಇದೆ. ಟೇಸ್ಟ್ ಮಾಡೋಕ್ಕೆ ಕರೆಕ್ಟಾಗಿದೆ. ಇವಾಗ ಸೈಡಲ್ಲಿ ಪಲ್ಯಕ್ಕೆ ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ ಎಲ್ಲ ಹಾಕಿ ಮೆಣಸಿನ್ಕಾಯಿ 1-2 ಹಾಕ್ಕೊಬೋದು ಖಾರಕ್ಕೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದಕ್ಕೇ ನಾವು ಬೇಯಿಸಿಟ್ಕೊಂಡಿರೋ ಸೊಪ್ಪು, ನೀವು ಅದನ್ನು ಕಂಪ್ಲೀಟಾಗಿ ನೀರು ತೆಗೆದು ಹಾಕ್ಕೊಬೋದು. ನಾನು ಸ್ವಲ್ಪ ನೀರಾಗಿದೆ ಹಂಗೆ ಹಾಕಿದ್ದೀನಿ. ಅದಕ್ಕೆ ಮೇಲ್ಗಡೆ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದಕ್ಕೂ ಉಪ್ಪು ಖಾರ ಆಯಿತು, ಪಲ್ಯನೂ ಆಯಿತು, ಸಾಂಬಾರು ಆಯಿತು. ಈ ಬಸ್ಸಾರನ್ನು ಮುದ್ದೆ ಅಥವಾ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.